ಹಾಗೆ ಅಲ್ಲಿ ನನ್ನ ಹಿಂದೆನೇ ಒಬ್ಬ ಈಗ ಜಸ್ಟ್ ಪಾಸ್ ಆದೆ, ಅಲ್ಲಿ ಒಬ್ಬ ಡ್ರಗ್ಸ್ ತಗೊಳ್ತಾ ಇದ್ದ, ಡ್ರಗ್ಸ್ ಅಂದ್ರೆ ಇಂಜೆಕ್ಷನ್ ಹಾಕೊಳ್ತಾ ಇದ್ದ. ಹಾಗೆ ಕೆಲವೊಂದ್ ಕಡೆ ವಿಡಿಯೋ ತೆಗಿಯಕ್ಕಾಗ್ಲಿಲ್ಲ, ಯಾಕಂದ್ರೆ ಕೆಲವೊಂದ್ ಕಡೆ ಸ್ವಲ್ಪ ಗ್ರೂಪ್ ಎಲ್ಲ ಇದ್ರು, ಹಾಗೆ ಕೆಲವೊಂದ್ ಕಡೆ ಡ್ರಗ್ಸ್ ಎಲ್ಲ ತಗೊಳ್ತಾ ಇದ್ರು. ನನ್ನ ಹತ್ರ ಎಷ್ಟು ಕವರ್ ಮಾಡೋಕ್ಕಾಗಿದೆ ಅಷ್ಟು ಕವರ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಷ್ಟು ಕ್ರೌಡ್ ಕೂಡ ಇಲ್ಲ. ಹಾಗೆ ನೀವು ಇಲ್ಲಿ ತುಂಬ ಬಿಲ್ಡಿಂಗ್ ಎಲ್ಲ ನೋಡ್ಬೋದು. ನಿಮಗೆ ಮುಂದೆ ಹೋಗ್ತಾ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಬಿಲ್ಡಿಂಗ್ಗಳು, ನಾರ್ಮಲ್ ಶಾಪ್ಸ್ ಎಲ್ಲ ಇರುತ್ತಲ್ಲ, ಆ ಶಾಪ್ಸ್ ಎಲ್ಲ ದೊಡ್ಡ ದೊಡ್ಡ ಗೇಟ್ ಎಲ್ಲ ಹಾಕಿದ್ದಾರೆ. ಅಲ್ಲೋ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇಲ್ಲೊಂದು ಮಾರ್ಕೆಟ್ ಇದೆ, ಮಾರ್ಕೆಟ್ನ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಯಾವುದೋ ಒಂದು ಓಲ್ಡ್ ಮಾಸ್ಕ್ ಇದೆ, ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು. ಹಾಗೆ ಈ ಮಾಸ್ಕ್ ಬಂದುಬಿಟ್ಟು ಟರ್ಕಿಶ್ ಎಂಪೈರ್ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ಅಂತ ಅನಿಸುತ್ತೆ. ನನಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಈ ಮಾಸ್ಕ್ ಒಳಗಡೆ ಹೋಗ್ಬೇಕಂದ್ರೂ ಇಲ್ಲಿ ಎಂಟ್ರಿ ಫೀಸ್ ಇಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಹೋಗ್ತಾ ಇಲ್ಲ ಇನ್ಸೈಡು. ಹಾಗೆ ಜಸ್ಟ್ ಹೊರಗಡೆಯಿಂದ ನಿಮಗೆ ತೋರಿಸ್ತೀನಿ. ಹಾಗೆ ನನಗಂತೂ ಈ ಮಾರ್ಕೆಟ್ ನೋಡಿಬಿಟ್ಟು ನನಗೇನು ಹೊಸದು ಕಾಣಿಸ್ಲಿಲ್ಲ. ಇಲ್ಲಿ ಏನಂದರೆ ಎಲ್ಲ ನೀವು ಎಲ್ಲ ಯುರೋಪಲ್ಲಾದರೂ ಸೇಮ್ ನಾರ್ಮಲಾಗೇ ಇರುತ್ತೆ ಎಲ್ಲ ಕಡೆ ಮಾರ್ಕೆಟ್ಗಳು. ಅಂದರೆ ಸ್ವಲ್ಪ ಹಳೆ ಕಾಲದ ಐಟಮ್ಸ್ಗಳನ್ನ ಇಟ್ಟಿರ್ತಾರೆ. ಹಾಗೆ ನಾರ್ಮಲ್ ಸೊವೆನಿಯರ್ಸ್ ಇರುತ್ತೆ, ಇನ್ನೇನಿರುತ್ತೆ ಹ್ಯಾಟ್ಸು ಮತ್ತು ನಾರ್ಮಲ್ ಕ್ಲಾದಿಂಗ್ ಐಟಮ್ಸು ಎಲ್ಲ ಇರುತ್ತೆ ಅಷ್ಟೇ, ಮತ್ತು ಇನ್ನೇನು ಇರೋಲ್ಲ. ಅದೇ ನಾನೀಗ ಒಬ್ಬ ಯಾರಾದರೂ ಬ್ರಿಟಿಷ್ ಅವನಾಗಿದ್ದರೆ, ಏನೋ ಒಬ್ಬ ಅಂದರೆ ಅಮೇರಿಕನ್ ಆಗಿದ್ದರೆ, ಅದನ್ನೇ ಅಮೇರಿಕನ್ ಬ್ಲಾಗರ್ಸ್ ಎಲ್ಲ ಹೇಗೆ ತೋರಿಸ್ತದೆ ಅಂದರೆ, ಅವರೆಲ್ಲೋ ನೋಡೇ ಇಲ್ಲ, ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೇನೋ ಥರ ಐಟಮ್ಗಳನ್ನೆಲ್ಲ ಅಂತ ತೋರಿಸ್ತಾರೆ ಅಷ್ಟೇ. ನಮಗೂ ಇಂಡಿಯನ್ಸ್ಗೂ ಅಮೇರಿಕನ್ ಇರೋ ವ್ಯತ್ಯಾಸ. ಹಾಗೆ ಇಲ್ಲಿ ಒಂದು 500 ಮೀಟ್ರ್ ಹೋದರೆ ಕೂಡ ಒಂದೊಂದು ಆರ್ಕಿಯಾಲಜಿಕಲ್ ಸೈಟ್ ಸಿಗುತ್ತೆ. ಹಾಗೆ ಇಲ್ಲೇನಂದರೆ ಎಲ್ಲದಕ್ಕೂ ಟಿಕೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲ ಆಲ್ಮೋಸ್ಟ್ ನೀವು ಒಂದು ಅರ್ಧಂಬರ್ಧ ಸಿಟಿನೇ ಟಿಕೆಟು, ಅಂದರೆ ಟಿಕೆಟ್ ಕೊಟ್ಟರೆ ಮಾತ್ರ ಒಳಗೆ ಹೋಗಿರುತ್ತೆ ಥರ ಇದೆ ಇಲ್ಲಿ ಸಿಚುವೇಶನ್ನು. ಹಾಗೆ ನಿಮಗೆ ಇಲ್ಲಿ ನಾವು ವೆದರ್ ಬಗ್ಗೆ ಹೇಳಬೇಕು. ವೆದರ್ ಬಂದುಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಏನಂದರೆ ಅಷ್ಟು ಚಳಿನೂ ಇಲ್ಲ, ಎಕ್ಸ್ಟ್ರೀಮ್ ಕೋಲ್ಡ್ ಇಲ್ಲ, ಹಾಗೆ ಎಕ್ಸ್ಟ್ರೀಮ್ ಹಾಟು ಇಲ್ಲ, ಒಂದು ನಾರ್ಮಲ್ ಆಗಿರುತ್ತೆ ಅವರೇಜ್ ಆಗಿ. ಹಾಗೆ ನಾನೀಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಬಂದುಬಿಟ್ಟು ಸಮ್ಮರ್ ನಾನು ಏಪ್ರಿಲ್ 8ನೇ ತಾರೀಕು ಇವತ್ತು. ಹಾಗೆ ಇಲ್ಲಿ ನಿಮಗೆ ಮೊದಲು ಹೇಳಿದಾಗೆ ಇಲ್ಲಿ ತುಂಬ ಜನ ಫಿಲಾಸಫರು ಹುಟ್ಟಿದ್ದು ಇಲ್ಲೇನೆ ಗ್ರೀಕಲ್ಲಿ. ಅದರಲ್ಲಿ ತುಂಬ ಫೇಮಸ್ ಆಗಿರೋರು ಅಂದರೆ ನೀವು ಕೇಳಿರ್ಬೋದು. ನಿಮಗೆ ಮೊದಲು ಹಾಗೆ ಹೇಳಿದಾಗೆ ನಾನು ಅರಿಸ್ಟೋಟಲ್ ಹಾಗೆ ಫ್ಲಾಟೋ ಅಂತ ಒಬ್ಬ ಬರ್ತಾರೆ. ಅದನ್ನು ನಾವು ಫ್ಲೂಟೋ ಅಂತ ಬೇಕಾದರೆ ಕರಿಬೋದು ಅನಿಸುತ್ತೆ. ನನಗೆ ಅಷ್ಟು ಐಡಿಯಾ ಇಲ್ಲ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅಂತ. ನನಗೆ ಯಾವುದೋ ಒಂದು ಸೋಷಿಯಲ್ ಸಮಾಜ ವಿಜ್ಞಾನದಲ್ಲಿ ಓದ್ದಾಗಿದೆ, ಹಾಗೆ ನೆನಪಿದೆ. ಹಾಗೆ ಇನ್ನೂ ಒಬ್ಬ ಬರ್ತಾನೆ, ಅವನ ಹೆಸರು ಬಂದುಬಿಟ್ಟು ಪೈಥಾಗೋರಸ್ ಅಂತ. ನೀವು ಪೈಥಾಗೋರಸ್ ಥಿಯರಮ್ ಎಲ್ಲ ಓದೇ ಇರ್ತೀರ. ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಈಗ ಗ್ರೀಕ್ ರಿಲಿಜನ್ ಇದೆಯಲ್ಲ, ಅದು ಸೇಮ್ ನಮ್ಮ ಹಿಂದೂ ಧರ್ಮ ಥರನೇ. ಅಂದರೆ ಅವರು ತುಂಬ ದೇವ್ರನ್ನ ಪೂಜೆ ಮಾಡ್ತಾ ಇದ್ರಂತೆ. ಹಾಗೆ ನಿಮಗೆ ಮೊದಲು ವಿಡಿಯೋದಲ್ಲಿ ತೋರಿಸ್ದಾಗೆ ನಾನು ಜ್ಯೂಸ್ ಅಂತ ದೇವ್ರ ಬಗ್ಗೆ ಹೇಳಿದ್ದೆ. ಆ ದೇವ್ರು ಬಂದುಬಿಟ್ಟು ಇವರು ಗ್ರೀಕ್ ರಿಲಿಜನ್ ಇದೆಯಲ್ಲ, ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಅಂದರೆ ಮೇನ್ ದೇವರು. ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಏನಪ್ಪ ಅಂದರೆ, ಅದು ಪ್ರಾಚೀನ ಕಾಲದಲ್ಲಿ 7 ಅದ್ಭುತಗಳಿದ್ವಂತೆ. ಈಗ ನಾವು ಹೇಗೆ 7 ಅದ್ಭುತಗಳಿದೆ, ವಂಡರ್ಸ್ ಆಫ್ ವರ್ಲ್ಡ್ ಅಂತ ಹೇಳ್ತಾರೆ, ಈಗ 7 ಇದೆ. ಪ್ರಾಚೀನ ಕಾಲದಲ್ಲೂ 7 ಇದ್ವಂತೆ. ಬಟ್ ಆದರೆ ಈಗ ಅವು ಇಲ್ಲ. ಅದರಲ್ಲಿ ಈ ಝೂಯಸ್ ಆಫ್ ಒಲಂಪಿಯಾ ಅಂತ ಇದೆಯಲ್ಲ, ಅದು ಕೂಡ ಒಂದಾಗಿತ್ತಂತೆ. ನಾನೀಗ
ಇಲ್ಲಿ ಒಂದು ಸ್ಟ್ರೀಟ್ ಇದೆ, ಅದರ ಹೆಸರು ಬಂದ್ಬಿಟ್ಟು ಓಮ್ನಿಯಾ ಅಂತ. ನಾನೀಗ ಅಲ್ಲಿದ್ದೀನಿ. ಹಾಗೆ ಇದು ಬಂದ್ಬಿಟ್ಟು ಅಷ್ಟು ಸೇಫ್ ಜಾಗ ಅಲ್ಲ ಟೆನ್ಸ್ ಅಲ್ಲಿ. ಅಂದರೆ ಡೇ ಟೈಮಲ್ಲಿ ಸ್ವಲ್ಪ ಸೇಫ್ ಆಗೇ ಇರುತ್ತೆ, ಹಾಗೆ ಟೈಮ್ ಹೋಗ್ತಾ ಹೋಗ್ತಾ ಕತ್ಲಾದಾಗೆ ಇಲ್ಲಿ ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಬಂದ್ಬಿಟ್ಟು ಇಲ್ಲಿ ಟೂರಿಸ್ಟ್ನವರು ಯಾರೂ ಬರಲ್ಲ. ಅಂದರೆ ನಾನು ತುಂಬ ನೋಡಿದೆ ಇಲ್ಲಿ, ಯಾಕಂದರೆ ಆಲ್ಮೋಸ್ಟ್ ನಾನಿಲ್ಲಿ 1 ಅವರಿಂದ ಇಲ್ಲೇ ಇದ್ದೀನಿ. ಹಾಗೆ ನಿಮಗೆ ಇದನ್ನು ತೋರ್ಸೋಣ ಅಂದ್ಕೊಂಡೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಟೂರಿಸ್ಟ್ನವರು ನಾನು ನೋಡಿಲ್ಲ, ಅಂದರೆ ಲೋಕಲ್ ಅವರು ಇದ್ದಾರೆ. ಹಾಗೆ ಇಲ್ಲಿ ತುಂಬ ಇಮಿಗ್ರೆಂಟ್ಸ್ ನೀವು ನೋಡ್ಬೋದು, ಮೇ ಬಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ನ ನೀವು ನೋಡ್ಬೋದು ಈ ಏರಿಯಾದಲ್ಲಿ. ಹಾಗೆ ಇಲ್ಲೊಂದು ಫೌಂಟೇನ್ ಇದೆ, ಫೌಂಟೇನ್ ತುಂಬ ಚೆನ್ನಾಗಿದೆ. ಹಾಗೆ ಇದು ಬಂದ್ಬಿಟ್ಟು ಸ್ಕ್ವೇರ್, ಇದು ಇನ್ನೂ ಒಳಗಡೆ ಹೋಗಬೇಕು. ಅಂದರೆ ಇದು ಸ್ಕ್ವೇರ್ ಬಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಪ್ರಕಾರ ಸೇಫಾಗೇ ಇದೆ, ಬಟ್ ಒಳಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಒಳಗೆ. ಹಾಗೆ ಇಲ್ಲಿ ನಿಮಗೆ ತುಂಬ ಜನ ಬಾಂಗ್ಲಾದೇಶಿ ಹಾಗೆ ಪಾಕಿಸ್ತಾನಿ ಜನರು ಸಿಗ್ತಾರೆ. ಹಾಗೆ ಅವರ ಶಾಪ್ ಕೂಡ ಇದೆ. ಹಾಗೆ ನನಗೆ ಇಂಡಿಯನ್ಸ್ ಯಾರು ಅಷ್ಟು ಕಾಣಿಸ್ಲಿಲ್ಲ ಇಲ್ಲಿ. ನೋಡೋಣ ಮುಂದೆ ಯಾರಾದರೂ ಸಿಗ್ತಾರಾ ಏನೋ ಗೊತ್ತಿಲ್ಲ. ಹಾಗೆ ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಅಂದರೆ ನಾನು ಗಲ್ಲಿ ಒಳಗೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮೇನ್ ಸ್ಕ್ವೇರ್ ಅಲ್ವಾ, ಸ್ಕ್ವೇರಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ನಿಮಗೆ ತುಂಬ ಡ್ರಗ್ ಅಡಿಕ್ಟ್ಸು ತುಂಬ ಸಿಗ್ತಾರೆ. ಹಾಗೆ ನಿಮಗೆ ಮೊದಲೇ ಹೇಳಿದಾಗೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಕೂಡ ತುಂಬ ಸಿಗ್ತಾರೆ ನೀವು ಒಳಗಡೆ ಹೋದಾಗ. ಅಂದರೆ ಇದು ಸಿಟಿ, ಇದು ಮೇನ್ ಸ್ಕ್ವೇರ್ ಅಲ್ವಾ, ಸೆಂಟರ್ ಅಲ್ವಾ, ಇಲ್ಲಿ ನಿಮಗೆ ಅಷ್ಟು ನೋಡೋಕ್ಕೆ ಸಿಗಲ್ಲ ಯಾರು. ಒಳಗಡೆ ಹೋದರೆ ತುಂಬ ಜನ ಸಿಗ್ತಾರೆ. ಹಾಗೆ ನಿಮಗೆ ಈ ಏರಿಯಾದಲ್ಲಿ ಬಂದುಬಿಟ್ಟು ಗ್ರಾಫಿಟಿ ಅಂತ ಹೇಳ್ತಾರೆ. ಗ್ರಾಫಿಟಿ ಅಂದರೆ ಈ ಗೋಡೆ ಮೇಲೆಲ್ಲ ಚಿತ್ರ ಬರ್ದಿರಲ್ಲ, ಅದಕ್ಕೆ ಗ್ರಾಫಿಟಿ ಅಂತ ಹೇಳ್ತಾರೆ. ಅದು ತುಂಬ ನೋಡೋಕ್ಕೆ ಸಿಗುತ್ತೆ ನಿಮಗೆ ಇಲ್ಲಿ ಈ ಏರಿಯಾದಲ್ಲಿ. ಹಾಗೆ ನಿಮಗೆ ಮೊದಲು ಹೇಳಿದ್ನಲ್ಲ ಗ್ರಾಫಿಟಿ ಅಂತ, ಅದು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಚಿತ್ರಗಳನ್ನು ಗ್ರಾಫಿಟಿ ಅಂತ ಹೇಳ್ತಾರೆ. ಅಂದರೆ ಆಲ್ಮೋಸ್ಟ್ ಗೋಡೆ ಮೇಲೆ ಬರೆದಿರ್ತಾರೆ, ಅದಕ್ಕೋಸ್ಕರ ಅದನ್ನು ಗ್ರಾಫಿಟಿ ಅಂತ ಹೇಳ್ತಾರೆ. ಹಾಗೆ ನನ್ನ ಪ್ಲ್ಯಾನ್ ಬಂದುಬಿಟ್ಟು ನೈಟ್ ಟೈಮಲ್ಲಿ ಬರೋ ಪ್ಲ್ಯಾನ್ ಇತ್ತು, ಬಟ್ ಯಾಕೆ ಸುಮ್ಮನೆ ರಿಸ್ಕ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಡೇ ಟೈಮಲ್ಲಿ ಬಂದಿದ್ದೀನಿ. ಯಾಕಂದರೆ ಡೇ ಟೈಮಲ್ಲಿ ಸ್ವಲ್ಪ ಸೇಫ್ ಆಗಿರುತ್ತೆ ಈ ಏರಿಯಾ, ಅದಕ್ಕೋಸ್ಕರ ನಾನು ಡೇ ಟೈಮಲ್ಲಿ ಬರೋಕ್ಕೆ ಪ್ರಿಫರ್ ಮಾಡಿದೆ.
ಹಾಗೆ ನಿಮಗೆ ಇಲ್ಲಿ ತುಂಬ ಮೊಬೈಲ್ ಶಾಪ್ಗಳು ಸಿಗುತ್ತೆ. ಒಂದು 5 ಅಂಗಡಿಯಲ್ಲಿ ನೀವು ನೋಡಿದರೆ 5 ಅಂಗಡಿಯಲ್ಲಿ ಒಂದು ಅಂಗಡಿ ಮೊಬೈಲ್ ಶಾಪ್ ಆಗಿರುತ್ತೆ. ಹಾಗೆ ನಾನು ಇಲ್ಲಿ ಒಂದು ಮಾರ್ಕೆಟ್ ಮಧ್ಯದಲ್ಲಿದ್ದೀನಿ. ಒಂಥರ ಸಂತೆ ಅಂತಲೇ ಹೇಳ್ಬೋದು, ಯಾಕಂದರೆ ಒಂಥರ ಇಂಡಿಯನ್ ಮಾರ್ಕೆಟ್ ಥರನೇ ಇದೆ. ಇಂಡಿಯಾ ಇಲ್ಲಾಂದರೆ ಪಾಕಿಸ್ತಾನ್ ಮಾರ್ಕೆಟ್ ಥರನೇ ಇದೆ. ಯಾಕಂದರೆ ಇಲ್ಲಿ ತುಂಬ ಜನ ಸೆಲ್ಲರ್ಸ್ ಬಂದುಬಿಟ್ಟು ಪಾಕಿಸ್ತಾನಿ ಇಲ್ಲಾಂದರೆ ಬಾಂಗ್ಲಾದೇಶ್ ಕಡೆಯವರೇ ಇದ್ದಾರೆ. ಹಾಗೆ ಅಲ್ಲಿ ನನ್ನ ಹಿಂದೆನೇ ಒಬ್ಬ ಈಗ ಜಸ್ಟ್ ಪಾಸ್ ಆದೆ, ಅಲ್ಲಿ ಒಬ್ಬ ಡ್ರಗ್ಸ್ ತೊಗೊಳ್ತಾ ಇದ್ದ, ಡ್ರಗ್ಸ್ ಅಂದರೆ ಇಂಜೆಕ್ಷನ್ ಹಾಕ್ಕೊಳ್ತಾ ಇದ್ದ. ನೀವು ಗಮನಿಸಬಹುದು ಅನಿಸುತ್ತೆ, ಯಾಕಂದರೆ ಅಷ್ಟು ನಾನು ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಷ್ಟು ಕ್ರೌಡ್ ಕೂಡ ಇಲ್ಲ. ಹಾಗೆ ನೀವು ಇಲ್ಲಿ ತುಂಬ ಬಿಲ್ಡಿಂಗ್ ಎಲ್ಲ ನೋಡ್ಬೋದು. ನಿಮಗೆ ಮುಂದೆ ಹೋಗ್ತಾ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಬಿಲ್ಡಿಂಗ್ಗಳು, ನಾರ್ಮಲ್ ಶಾಪ್ಸ್ ಎಲ್ಲ ಇರುತ್ತಲ್ಲ, ಆ ಶಾಪ್ಸ್ ಎಲ್ಲ ದೊಡ್ಡ ಗೇಟ್ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಮೇ ಬಿ ಸೇಫ್ಟಿ ರೀಸನ್ಗೋಸ್ಕರ ಇರಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಅಂದರೆ ನಾನು ಸಿಟಿ ಸೆಂಟರಲ್ಲಿ ಈ ಥರ ಶಾಪ್ಸ್ಗೆಲ್ಲ ಒಂಥರ ಗೇಟ್ ಹಾಕ್ತಾರೆ, ಅದನ್ನೆಲ್ಲ ನಾನು ನೋಡಿಲ್ಲ. ಗೇಟ್ ಹಾಕೋದೆಲ್ಲ ನಾನು ನೋಡಿಲ್ಲ. ಬಟ್ ಇಲ್ಲಿ ನೀವು ನೋಡ್ಬೋದು ತುಂಬ ಕಡೆ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ಎಲ್ಲ ಇಲ್ಲ ಈ ಏರಿಯಾದಲ್ಲಿ. ನೀವು ಸಿಟಿ ಸೆಂಟರ್ಗೆ ಹೋದರೆ ಮಾತ್ರ ಟ್ರಾಫಿಕ್ ರೂಲ್ಸ್ ಎಲ್ಲ ಇರುತ್ತೆ. ಅಂದರೆ ಟ್ರಾಫಿಕ್ ಲೈಟ್ಸ್ ಕೂಡ ಇಲ್ಲ ಇಲ್ಲಿ, ನಾನು ತುಂಬ ಕಡೆ ನೋಡಿದೆ. ಹಾಗೆ ಇಲ್ಲಿ ತುಂಬ ಜನ ಹೋಮ್ಲೆಸ್ ಪೀಪಲ್ ಕೂಡ ಇದ್ದಾರೆ. ಹೋಮ್ಲೆಸ್ ಅಂದರೆ ಮನೆ ಇಲ್ದವರು ತುಂಬ ಜನ ಇದ್ದಾರೆ. ನೀವು ತುಂಬ ನೋಡೋಕ್ಕೆ ಸಿಗುತ್ತೆ, ಆದರೆ ಕತ್ಲೆ ಟೈಮ್ ಆದರೆ ಇನ್ನೂ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನೊಂದು ಆಲ್ರೆಡಿ ಒಂದು ವಿಡಿಯೋ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಒಬ್ಬ ಆಸ್ಟ್ರೇಲಿಯನ್ ವ್ಲಾಗರು, ಅವನಿಲ್ಲಿ ನೈಟ್ ಟೈಮ್ ಬಂದಿದ್ದ. ಸೊ ಅವನ ವಿಡಿಯೋ ನೋಡ್ಕೊಂಡ್ಬಿಟ್ಟೆ ನಾನು ಒಂದು ವಿಡಿಯೋ ಮಾಡೋಣ, ನಿಮಗೆ ತೋರಿಸೋಣ ಅಂತ ಇಲ್ಲಿಗೆ ಬಂದಿರೋದು. ಹಾಗೆ ನಾನು ಮತ್ತೆ ಅದೇ ಸ್ಕ್ವೇರಿಗೆ ಬಂದಿದ್ದೀನಿ. ನೀವು ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಅದೇ ಸ್ಕ್ವೇರಿಗೆ ಬಂದಿದ್ದೀನಿ. ಹಾಗೆ ಕೆಲವೊಂದು ಕಡೆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಕೆಲವೊಂದು ಕಡೆ ಸ್ವಲ್ಪ ಗ್ರೂಪ್ ಎಲ್ಲ ಇದ್ದರು. ಹಾಗೆ ಕೆಲವೊಂದು ಕಡೆ ಡ್ರಗ್ಸ್ ಎಲ್ಲ ತೊಗೊಳ್ತಾ ಇದ್ರು. ನನ್ನ ಹತ್ರ ಎಷ್ಟು ಕವರ್ ಮಾಡೋಕ್ಕಾಗಿದೆ ಅಷ್ಟು ಕವರ್ ಮಾಡಿದ್ದೀನಿ.
ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಂಥ ಸಮಯ ಬಂತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.